ಒಂದು ಕಾಲದ ಗುರು ಶಿಷ್ಯರ ನಡುವೆ ಈಗ ಮಾತಿನ ಮಲ್ಲಯುದ್ಧವೇ ನಡೀತಾ ಇದೆ. ದೇವೇಗೌಡರು ಸಿದ್ದರಾಮಯ್ಯ ಮಧ್ಯೆ ವಾಕ್ಸಮರ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಎಲ್ಲಿದೆ ಜೆಡಿಎಸ್ ಅಂತೇಳಿ ನಾನು ಹೇಳಲಿಲ್ಲ ಅಂತೇಳಿ ಸಿಎಂ ಹೇಳಿದ್ದಾರೆ. ಅಪವಿತ್ರ ಮೈತ್ರಿ ಅಂದ ಮೇಲೆ ಎಲ್ಲಿದೆ ಜೆಡಿಎಸ್ ಅಂತ ಕೇಳಿದ್ದೇನೆ. ಇದು ತಪ್ಪಾ? ಸಿದ್ದರಾಮಯ್ಯನವರ ಮಾತು. ಸತ್ಯವನ್ನ ಮಾತನಾಡಲಿಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಕೂಡ ಒದಿಯೋದಕ್ಕೆ ಬರ್ತಾರೆ. ಅವರು ಒದಿಯೋದನ್ನ ತಪ್ಪಿಸಬೇಕಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅಳಿಯನನ್ನ ದೇವೇಗೌಡರು ಬಿಜೆಪಿಗೆ ಕಳುಹಿಸಿದ್ದಾರೆ. ಜೆಡಿಎಸ್ ನಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಆಗ್ಲಿಲ್ವಾ ಅಂತ ಹೇಳಿ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕಪ್ಪ ಈ ರೀತಿ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳಿ ಸಿಎಂ ದೇವೇಗೌಡರನ್ನ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆಯಲ್ಲಿ 28ಕ್ಕೆ 28 ಗೆದ್ದು ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಜೆಡಿಎಸ್ನವರು ಇಬ್ರು ಹೇಳ್ತಾರೆ. ಇದೇ ದೇವೇಗೌಡರು ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ. ನಾನೇನಾದ್ರೂ ಮುಂದಿನ ಜನ್ಮ ಅಂತ ಅನ್ನೋದೇನಾದ್ರು ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ಬಿಡ್ತೀನಿ ನಾನು. ಯಾರು ಹೇಳದ್ದು ಇದನ್ನ? ನಾನು ಹೇಳೋದಲ್ಲ, ಮಿಸ್ಟರ್ ದೇವೇಗೌಡ, ಈ ದೇಶದ ಮಾಜಿ ಪ್ರಧಾನಿ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟದೆ. ಸಿದ್ದರಾಮಯ್ಯನಿಗೆ ಶಬ್ದ ಮಾಡ್ತಾ ಇದ್ದೀನಿ ಇವತ್ತು. ಅವರ ಗರ್ವ ಭಂಗವನ್ನ ಮಾಡ್ತೇನೆ. ನನ್ ಗರ್ವ ನಾನು ಹೇಳಿದೆ, ಅದಕ್ಕೆ ನನಗೆ ಗರ್ವನೇ ಇಲ್ಲಪ್ಪ. ಭಂಗ ಎಲ್ಲಿ ಮಾಡ್ತಾನೆ ಅವ? ಅರೆ, ದೇವೇಗೌಡರು ಗರ್ವ ಇದ್ರೆ ತಾನೆ ಭಂಗ ಮಾಡೋದು. ಅವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಹೇಳ್ಬಿಟ್ರು, ಅಕ್ಕಿ ಕೊಡ್ಬೇಡ್ರಿ ಕರ್ನಾಟಕಕ್ಕೆ ಅಂತ. ಯಾಕಂತಂದ್ರೆ ಬಡವ್ರಿಗೆ ಕೊಡ್ತೀವಲ್ಲ ಅಕ್ಕಿನ, ಅದು ತಪ್ಸಕ್ಕೆ. ಯಾಕಂದ್ರೆ ಬಡವರು ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಬಡವ್ರಿಗೆ ಅಕ್ಕಿನೇ ಕೊಡದೆ ಹೋದ್ರೆ ಎಲ್ಲಿಂದ ಕೊಟ್ಟರು ಅಕ್ಕಿನ? ನಾನು ಪಂಜಾಬ್ಗೆ ಫೋನ್ ಮಾಡಿದೆ ಮುಖ್ಯಮಂತ್ರಿಗೆ, ಛತ್ತೀಸ್ಗಢಕ್ಕೆ ಫೋನ್ ಮಾಡಿದೆ, ತೆಲಂಗಾಣಕ್ಕೆ ಫೋನ್ ಮಾಡಿದೆ, ಆಂಧ್ರಕ್ಕೆ ಫೋನ್ ಮಾಡಿದೆ. ಇವೆಲ್ಲ ಅಕ್ಕಿ ಭತ್ತ ಬೆಳೆಯ ರಾಜ್ಯಗಳು, ಅಲ್ಲಿ ಅಕ್ಕಿ ಸಿಕ್ಲಿಲ್ಲ. ಕೇಂದ್ರ ಸರ್ಕಾರ. ಇದು ಸಿಎಂ ಸಿದ್ದರಾಮಯ್ಯನವರು ಮಾತು. ಎಚ್ ಡಿ ದೇವೇಗೌಡರಿಗೆ ಸಾಲು ಸಾಲು ಪ್ರಶ್ನೆಯನ್ನ ಮಾಡಿದ್ದಾರೆ ತಮ್ಮ ಭಾಷಣದ ಮೂಲಕ ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ ಗರ್ವ ಭಂಗ ಮಾಡ್ತೇನೆ ಸಿಎಂ ಸಿದ್ದರಾಮಯ್ಯನವ್ರದ್ದು ಅಂತೇಳಿ ಏನು ಶಪಥ ಮಾಡಿದ್ರು ದೇವೇಗೌಡರು, ಅದಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ.